ಬೆಂಗಳೂರಿನ ಕೊತ್ತನೂರು ಸಮೀಪ ಸರ್ವೆ ನಂಬರ್ 47ರಲ್ಲಿ 17 ಎಕರೆ 34 ಗುಂಟೆ ಜಾಗವನ್ನು ಅರಣ್ಯ ಜಾಗವೆಂದು ದಿನಾಂಕ 10 ಆಗಸ್ಟ್ 2024ರಂದು ಸರ್ಕಾರ ಸ್ವಾಧೀನ ಪಡೆದುಕೊಂಡಿತ್ತು. ಅಂದು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆರವರು ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಿಮಗೆ ರೋಡಿಗೆ ಮತ್ತೊಂದಕ್ಕೆ ಯಾವುದಾದ್ರೂ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ನೀವೆಲ್ಲ ಕೋಆಪರೇಟ್ ಮಾಡಿ. ಆಯ್ತು 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 ಹೇಳಿದ್ನಲ್ಲ ನಾನು. ಸ್ವಲ್ಪ ಜಾಗ ಬಿಡಿ. ಸೈಡ್ ಬನ್ನಿ. ಅರಣ್ಯ ಅಧಿಕಾರಿಗಳು ಈ ಜಾಗವನ್ನು ವಶಪಡಿಸಿಕೊಂಡ ನಂತರ ಇವರಿಗೆ ಓಡಾಡಲು ರಸ್ತೆಯೇ ಇಲ್ಲ. ಇದನ್ನು ಸಾರ್ವಜನಿಕರು ಸಚಿವರಿಗೆ ನೇರವಾಗಿ ತಮ್ಮ ಅಳಲನ್ನು ತೋಡಿಕೊಂಡರು. ಆಗ ಈಶ್ವರ್ ಖಂಡ್ರೆರವರು ಪರ್ಯಾಯ ರಸ್ತೆ ಸೌಕರ್ಯವನ್ನು ನೀಡುವುದಾಗಿ ಭರವಸೆ ನೀಡಿದರು. ಆದರೆ ಇಂದು ಅರಣ್ಯ ಅಧಿಕಾರಿಗಳು ಏಕಾಏಕಿ ಜೆಸಿಬಿ ತೆಗೆದುಕೊಂಡು ಬಂದು ಓಡಾಡಲು ಬಳಸುತ್ತಿದ್ದ ರಸ್ತೆಯನ್ನು ಅಗೆದು ಸಾರ್ವಜನಿಕರು ಓಡಾಡಲು ಆಗದಂತೆ ಮಾಡಿದ್ದಾರೆ. ಒಂದು ನಿಮಿಷ ವಿಡಿಯೋ ಮಾಡ್ತಾ ಬನ್ನಿ. ಅಲ್ಲಿ ಗೌರ್ಮೆಂಟ್ ಅಲಾಟ್ ಮಾಡಿರುವಂತಹ ಕ್ವಾರ್ಟರ್ಸ್ ಇದೆ, ಲೇಔಟ್ಗಳಿದೆ. ಶಾಲೆಗೆ ಹೋಗೋ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಹೀಗೆ ಎಲ್ಲಾ ರೀತಿಯ ವಯೋಮಾನದ ಜನರು ವಾಸಿಸುತ್ತಿದ್ದಾರೆ. ಎಲ್ಲರಿಗೂ ತುಂಬಾನೇ ಅನಾನುಕೂಲವಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಾರ್ವಜನಿಕರು ಭೇಟಿ ಮಾಡಿದರು. ಯಾವುದೇ ಪ್ರಯೋಜನವಿಲ್ಲ. ಎಲ್ಲರೂ ಸಬೂಬುಗಳನ್ನು ಹೇಳುತ್ತಾರೆ ಹೊರತು ಕಾರ್ಯರೂಪಕ್ಕೆ ತರಕ್ಕೆ ಯಾರೂ ಮುಂದೆ ಬರ್ತಿಲ್ಲ. ಈ ರಸ್ತೆಗೆ ಹೊಂದಿಕೊಂಡಿರುವಂತೆ ಭಾರತೀಯ ಸಿಟಿ ಅಪಾರ್ಟ್ಮೆಂಟ್ ಇದ್ದು ಇಲ್ಲಿ ನಿಮಗೆ ಪರ್ಯಾಯ ರಸ್ತೆ ಇದೆ ಅಂತಾರೆ ಅಧಿಕಾರಿಗಳು. ಆದರೆ ಇಲ್ಲಿ ರಸ್ತೆನೇ ಇಲ್ಲ. ಅವರು ಅಪಾರ್ಟ್ಮೆಂಟ್ ಕಟ್ಟಿದ್ದು ಹಾಗೂ ಸುತ್ತ ಕಾಂಪೌಂಡ್ ಹಾಕಿರ್ತಾರೆ. ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕೇ ವಿನಃ ಈ ತರ ಮೋಸ ಅಲ್ಲ. ಜನರು ವೋಟ್ ಮಾಡಿ ಗೆಲ್ಲಿಸೋದು ಅವರಿಗೆ ಯಾವುದೇ ತೊಂದರೆಯಾಗದೆ ಇರೋ ರೀತಿ ಸರ್ಕಾರ ನಿಗಾ ವಹಿಸಲಿ ಎಂದು. ಇದೇ ಬೇಕು ಅಂತ ಏನು ಹೇಳ್ತಾರೆ, ಎಲ್ಲರೊಂದು ಅಲ್ಟರ್ನೇಟ್ ಮಾಡ್ಕೊಡಿ. ನಿಮ್ಮ ಕಡೆಯಿಂದ ಫಾರೆಸ್ಟ್ ಅವರಿಗೆ ರೆವೆನ್ಯೂ ಪವರ್ ಇಲ್ಲ, ಫಾರೆಸ್ಟ್ ಅವರಿಗೆ ರೆವೆನ್ಯೂ ಪವರ್ ಇಲ್ಲ. ಅವ್ನು ದಾರಿ ಹೊಡಿಸ್ಬೇಕು. ನಾವು ನಮ್ಮ ಜಾಗ ಉಳಿಸೋದು ಅಷ್ಟೇ ಕೆಲಸ ನಮ್ದು. ಎಲ್ಲ ಮುಗಿಸ್ತಾ ಇದೀವಿ. ತಹಸೀಲ್ದಾರು
ಎಲ್ಲ ಅಧಿಕಾರಿಗಳು ಅವರೇ ನಾವು ಕಡ್ಡಾಯ ಕಟ್ಟಿದ್ದೀವಿ, ಖಾತಾ ಆಗಿದೆ, ಎಲ್ಲ ಆಗಿದೆ. ಒಂದು ಕೆಲಸ ಮಾಡಿ, ತಾವು ಅಧಿಕಾರಿನೇ ಅಲ್ಲಿ ರೋಡ್ ಹೊಡೆದು ಕೊಟ್ಬಿಡಿ. ನೋಡಿ ಭಾರತೀಯ ಸಿಟಿ ಅವರು ದೊಡ್ಡ ಮಾಲ್ ಕಟ್ಕೊಂಡ್ಬಿಟ್ಟು ರೋಡ್ ವಿಡಿಯೋ ಮಾಡ್ಕೊಳ್ಳಿ, ನಮ್ಮ ಹತ್ರ ವಿಡಿಯೋ ಐತೆ, ನಾವು ಪ್ರೆಸ್ ಮಾಡ್ಕೊಳ್ಳಿ. ಸಾಹೇಬ್ರ ಅವತ್ತು ದಿನ ನಾವು ವಿಡಿಯೋ ಶೂಟ್ ಮಾಡಿರೋದ್ರಲ್ಲಿ ನಮ್ಮ ಹತ್ರ ದಾಖಲಾತಿಗಳಿದೆ. ಏನಂತ ಹೇಳಿದ್ದಾರೆ, ತಾತ್ಕಾಲಿಕವಾಗಿ ಅದು ಬಿಡೋವರೆಗೂ ನಿಮ್ಗೆ ಈ ದಾರಿ ಮಾಡ್ಕೊಳ್ಳಿ. ಒಂದ್ ನಿಮಿಷ, ನಾವ್ ಹೇಳಿಲ್ಲ, ಅಧಿಕಾರಿಗಳು ಹೇಳಿರಕ್ಕಂಥದ್ದು ನಮ್ಮ ಹತ್ರ ಎವಿಡೆನ್ಸ್ ಇದೆ, ಅದನ್ನ ನಿಮಗೆ ಸಾಬೀತುಪಡಿಸ್ತೀವಿ. ಆದರೆ ಇಲ್ಲಿ ಅಧಿಕಾರಿಗಳು ರಕ್ಷಕರಾಗುವ ಬದಲು ರಾಕ್ಷಸರಾಗುತ್ತಿದ್ದಾರೆ. ನೂರಾರು ಕುಟುಂಬಗಳಿಗೆ ಈಗ ರಸ್ತೆಯೇ ಇಲ್ಲದಂತಾಗಿದೆ. ಇವರುಗಳ ಶಾಪ ಕೂಡ ಇವರಿಗೆ ತಟ್ಟದೇ ಬಿಡಲ್ಲ. ಈ ಸಮಸ್ಯೆ ಶೀಘ್ರವೇ ಬಗೆಹರಿಯದೇ ಇದ್ದಲ್ಲಿ ಬೃಹತ್ ಮಟ್ಟದ ಹೋರಾಟ ನಡೆಸಲು ಸಾರ್ವಜನಿಕರು ತೀರ್ಮಾನಿಸಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. KA ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.